ಥಾಯ್ಲೆಂಡ್ನಲ್ಲಿ ಓಡುತ್ತಿದ್ದ ರೈಲಿನ ಮೇಲೆ ಕಟ್ಟಡದ ಕೆಲಸದ ಕ್ರೇನ್ ಒಂದು ಉರುಳಿದ್ದರಿಂದ ರೈಲು ಹಳಿ ತಪ್ಪಿ 22 ಜನರ ಸಾವು ಹಾಗೂ 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಥಾಯ್ಲೆಂಡ್ನ ಬ್ಯಾಂಕಾಕ್ನಿಂದ ಈ ರೈಲು ಆ ದೇಶದ ಈಶಾನ್ಯ ಪ್ರಾಂತ್ಯಕ್ಕೆ ಹೊರಟಿತ್ತು. ಬ್ಯಾಂಕಾಕ್ನಿಂದ 230 ಕಿಲೋಮೀಟರ್ ದೂರದ ನಾಕೊನ್ ರಟ್ಚಸಿಮಾ ಪ್ರಾಂತ್ಯದ ಸಿಕಿಯೋ ಜಿಲ್ಲೆಯಲ್ಲಿ ಆ ರೈಲಿನ ಒಂದು ಡಬ್ಬದ ಮೇಲೆ ಹತ್ತಿರದಲ್ಲಿ ಕಟ್ಟಡದ ಕೆಲಸದಲ್ಲಿ ತೊಡಗಿದ್ದ ಕ್ರೇನ್ ಉರುಳಿ ಬಿದ್ದಿದೆ. ಇದರಿಂದ ಓಲಾಡಿದ ರೈಲು ಹಳಿ ತಪ್ಪಿದೆ. ಈ ಅನಾಹುತದಲ್ಲಿ 22 ಜನರು ಪ್ರಾಣ ಕಳೆದುಕೊಂಡರು ಮತ್ತು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು ಎಂದು ನಾಕೊನ್ ರಟ್ಸಿಮಾ ಪ್ರಾಂತ್ಯದ ಪೊಲೀಸ್ ಮುಖ್ಯಸ್ಥ ತರ್ಚ್ಪನ್ ಚಿನಾವಾಂಗ್ ತಿಳಿಸಿದ್ದಾರೆ. ಅಗ್ನಿಶಾಮಕ ದಳ ರಕ್ಷಣಾ ಕಾರ್ಯಕರ್ತರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. 30ಕ್ಕೂ ಹೆಚ್ಚು ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿದ್ದು, ಅವರಲ್ಲಿ 7 ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಲಾಗಿದೆ.ว่า10แล้วยังติดในรถอีกหลายรายยังอยู่ในวอกกี้อีกหลายรายโครงสร้างทั้งหมดไม่เสถียร